ವಿದ್ಯಾರ್ಥಿಗಳೇ 10ನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಸಮಾಂತರ ಶ್ರೇಣಿಗಳು ಅನ್ನೋ ಪಾಠದ ಅಭ್ಯಾಸ 1.2ರ ಪ್ರಶ್ನೆ 18, 19 ಮತ್ತು 20ರ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. 18ನೇ ಲೆಕ್ಕ, ಒಂದು ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೇ ಪದಗಳ ಮೊತ್ತ 24 ಮತ್ತು 6ನೇ ಮತ್ತು 10ನೇ ಪದಗಳ ಮೊತ್ತ 44. ಆದರೆ ಶ್ರೇಣಿಯ ಮೊದಲ 3 ಪದಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಈಗ ಫಸ್ಟ್ ನಾವೇನು ಮಾಡೋಣ ಅಂತಂದರೆ, ಈಗ ಅವ್ರೇನು ಕೊಟ್ಟಿದ್ದಾರೆ, A4 ಪ್ಲಸ್ A8 = 24 ಅಂತ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ A6 ಪ್ಲಸ್ A10 = 44 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವೇನು ಮಾಡೋಣ, A ಪ್ಲಸ್ ಎನ್ ಅಂತಂದರೆ ಎನ್ ಜಾಗದಲ್ಲಿ 1 4 ಮೈನಸ್ 1 ಇಂಟು ಡಿ, ಇಲ್ಲಿ ಪ್ಲಸ್ A ಪ್ಲಸ್ ಎನ್ ಅಂದರೆ ಎನ್ ಜಾಗದಲ್ಲಿ 8 ಮೈನಸ್ 1 ಇಂಟು ಡಿ = 24. ಈಗ ಇಲ್ಲಿ ನೋಡ್ರಿ, A6 ಅಂತಂದರೆ A ಪ್ಲಸ್ 6 ಅಂದರೆ 6 ಮೈನಸ್ 1 ಇಂಟು ಡಿ ಪ್ಲಸ್ ಎನ್ ಅಂತಂದರೆ 10 ಮೈನಸ್ 1 ಇಂಟು ಡಿ = 44. ಈಗ A ಪ್ಲಸ್ 3D ಪ್ಲಸ್ A ಪ್ಲಸ್ 7D = 24. ಈಗ ನೋಡಿ, A ಅನ್ನೋದು ಎಷ್ಟಿದೆ, 2D. ಇಲ್ಲಿ ಎ ಅನ್ನೋವು ಎಷ್ಟಿದ್ದಾವೆ, 2 ಇದ್ದಾವೆ. ಎ ಅನ್ನೋವು 2 A, ಅಲ್ಲಿಗೆ ಡಿ ಅನ್ನೋವು 10D = 24. ಇದನ್ನು ಸಮೀಕರಣ 1 ಅಂತ ತೆಗೆದುಕೊಳ್ಳೋಣ. ಇಲ್ಲಿ A ಪ್ಲಸ್ 5D, ಇಲ್ಲಿ A ಪ್ಲಸ್ 9D = 44. ಅಲ್ಲಿ A ಅನ್ನೋವು 2 ಇದ್ದಾವೆ, 2A ಪ್ಲಸ್ ಡಿ ಅನ್ನೋವು 14 ಇದೆ, 5 ನೋಡಿ 9, 14D = 44. ಇದನ್ನು ಸಮೀಕರಣ 2 ಅಂತ ತೆಗೆದುಕೊಳ್ಳೋಣ. ಈಗ ನಾವೇನು ಮಾಡೋಣ, 2ರಲ್ಲಿ 1 ಕಳೆಯೋಣ. 2 ಮೈನಸ್ 1 ಮಾಡಿದಾಗ, ಸೊ ನೋಡಿ ಈ ಕಡೆ ಲೈನ್ ಹಾಕ್ಬಿಡ್ತೀನಿ ನಾನು, ಅಂದರೆ ಕೆಳಗೆ ಮಾಡ್ತಾ ಇದ್ದೀವಿ ಅಂತ. ಅಲ್ಲಿಗೆ 2A ಪ್ಲಸ್ 14D = 44. ನೆಕ್ಸ್ಟ್ ಇದು 2A ಪ್ಲಸ್ 10D ಪ್ಲಸ್ 24. ಮೈನಸ್ ಹಾಕೋಣ, ಯಾಕಂದರೆ ಎಲ್ಲ ಕೆಳಗೆ ಕಳೀತಾ ಇರೋದ್ರಿಂದ ಮೈನಸ್ ಹಾಕೋಣ. 2A ಕ್ಯಾನ್ಸಲ್. ಅಲ್ಲಿಗೆ ನೋಡಿ, 14ರಲ್ಲಿ 10 ಹೋದರೆ 4D. ನೆಕ್ಸ್ಟ್ 44ರಲ್ಲಿ 24 ಹೋದರೆ 20. ಅಲ್ಲಿ D = 20/4. ಅಲ್ಲಿ D = 4 1 4 5. ಅಲ್ಲಿ D = ಅಂದರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂತು, ಸಾಮಾನ್ಯ ವ್ಯತ್ಯಾಸ 5 ಬಂತು. ಈಗ D = 5ಅನ್ನು 1ರಲ್ಲಿ ಹಾಕಿದಾಗ ಸೊ ಒಂದೇನಿದೆ, 2A ಪ್ಲಸ್ 10D = 24. ಈಗ 2A ಪ್ಲಸ್ 10D ಅಂದರೆ ಡಿ ಜಾಗದಲ್ಲಿ ಏನಿದೆ 5 ಪ್ಲಸ್ 24. ಅಲ್ಲಿಗೆ 2A ಪ್ಲಸ್ 5 × 50 = 24. ಈ 50ಅನ್ನು ನಿಂದ ಆ ಕಡೆ ಕಳ್ಸೋಣ. ಆಗ 2A = 24 ಮೈನಸ್ 50. ಅಲ್ಲಿಗೆ 2A ನೋಡಿ, 50ರಲ್ಲಿ 24 ಹೋದರೆ 26. ಎಂಥ 26? ಮೈನಸ್ 26. ಈಗ ಒರೆ ಗುಣಾಕಾರ ಮಾಡೋಣ. A = ಮೈನಸ್ 26/2. ಅಲ್ಲಿಗೆ 2ರಿಂದ 26ಅನ್ನು ಭಾಗಿಸಿದ್ರೆ 2 13 ಅಲ್ವಾ, 2 13. ಅಲ್ಲಿಗೆ A ಬೆಲೆ ಏನು ಬಂತು, ಮೈನಸ್ 13 ಬಂತು. ಈಗ ನಮಗೆ ಬೇಕಾಗಿರ್ತಕ್ಕಂಥ ಶ್ರೇಣಿಯ ಮೊದಲ 3 ಪದ, ಶ್ರೇಣಿಯ ಮೊದಲ 3 ಪದಗಳು. ಮೊದಲನೇದೇನು, A ಅಲ್ವಾ. ನೆಕ್ಸ್ಟು A ಪ್ಲಸ್ ಡಿ. ಎರಡನೇದು ಮೂರನೇ ಪದ A ಪ್ಲಸ್ 2D. A ಅಂತಂದ್ರೆ ಏನು, A ಕಂಡುಹಿಡಿದ್ವಿ ನಾವು, ಮೈನಸ್ 13. A ಪ್ಲಸ್ ಡಿ, A ಅಂದರೆ 13, ಡಿ ಅಂದರೆ ಎಷ್ಟು, ಡಿ ಕಂಡುಹಿಡಿದೀವಿ 5. ಹೌದಾ. 13ರಲ್ಲಿ 5 ಹೋದರೆ 8. ಇನ್ನು ನೆಕ್ಸ್ಟು A ಅಂತಂದರೆ 13, 2D ಅಂತಂದರೆ 2 × 5, 2 5 10 ಅಲ್ವಾ. ಅಲ್ಲಿಗೆ ಮೈನಸ್ 13ರಲ್ಲಿ 10ಅನ್ನು ಕಳೆದ್ರೆ ಎಷ್ಟು ಬಂತು, 3 ಬಂತು. ಎಂಥ 3, ಮೈನಸ್ 3. ಹಾಗಾಗಿ ಸಮಾಂತರ ಶ್ರೇಣಿಯ ಮೊದಲ 3 ಪದಗಳು 13, 8, ಮೈನಸ್ 8. ಇಲ್ಲಿ ನೋಡಿ, ಇದು ಮೈನಸ್ 8, ನೆಕ್ಸ್ಟು ಮೈನಸ್ 3. ಇವು ಸಮಾಂತರ ಶ್ರೇಣಿಯ ಮೊದಲ 3 ಪದಗಳಾಗಿದ್ದವು. -13, -8
ಮತ್ತು -3. 19ನೇ ಲೆಕ್ಕ ವಾರ್ಷಿಕ ಸಂಬಳ ರು 5,000 ಮತ್ತು ಪ್ರತಿ ವರ್ಷಕ್ಕೆ ಹೆಚ್ಚುವರಿ ಭತ್ಯೆ 200 ಇರುವ ಕೆಲಸಕ್ಕೆ ಸುಬ್ಬರಾವ್ 1995ರಲ್ಲಿ ಸೇರಿದ್ರು. ಯಾವ ವರ್ಷದಲ್ಲಿ ಅವ್ರ ಸಂಬಳ 7,000 ಆಯಿತು ಅಂತ ನೋಡಿ. ಅಂದರೆ ಅವರು ಫಸ್ಟ್ ಸಂಬಳ ಏನು 5,000, ಅಂದರೆ ಮೊದಲನೇ ಪದ 5,000. ಆಮೇಲೆ ಪ್ರತಿ ವರ್ಷ 200 ರೂಪಾಯಿ ಜಾಸ್ತಿ ಆಗ್ತಾ ಇದೆ. 200 ರೂಪಾಯಿ ಜಾಸ್ತಿ ಆಗೋದು ಅಂತಂದರೆ ಅದು ಇಂಕ್ರಿಮೆಂಟ್ ಅಂತ ಕರೀತಾರೆ. ಪ್ರತಿ ವರ್ಷ 200 ರೂಪಾಯಿ, ಮತ್ತು ಮುಂದಿನ ವರ್ಷ ಮತ್ತೆ 200 ರೂಪಾಯಿ. ಸೊ ಹಿಂಗೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇವ್ರ ಸಂಬಳ ಏನಿದೆ ಅದು ಸಮಾಂತರ ಶ್ರೇಣಿಯಲ್ಲಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಮತ್ತು ಕಾರಣ ಏನು ಅಂತಂದರೆ ಇವರು ಹೆಚ್ಚುವರಿ ಭತ್ಯೆ ಪ್ರತಿ ವರ್ಷಕ್ಕೆ 200 ರೂಪಾಯಿ ಜಾಸ್ತಿ ಆಗ್ತಾ ಇರೋದ್ರಿಂದ, ಅಂದರೆ ಸಾಮಾನ್ಯ ವ್ಯತ್ಯಾಸ 200 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಅದನ್ನು ಬರ್ಕೊಂಬಿಡೋಣ ನೋಡಿ. ಪ್ರತಿ ವರ್ಷ 200 ರೂಪಾಯಿ ಜಾಸ್ತಿ ಆಗ್ತಾ ಇರೋದ್ರಿಂದ ಅವ್ರದ್ದು ಏನು ಸಮಾಂತರ ಶ್ರೇಣಿಯಲ್ಲಿದೆ ಅವ್ರ ಸಂಬಳ ಅಂತ ಗೊತ್ತಾಗುತ್ತೆ. ಈಗ 1995ರ ನಂತರ ಅವ್ರು ಪ್ರತಿ ವರ್ಷದ ಸಂಬಳ ಬರ್ಕೊಂಬಿಡೋಣ. 1995ರ ನಂತರ ಪ್ರತಿ ವರ್ಷದ ಅವ್ರ ಸಂಬಳ ಮೊದಲನೇ ವರ್ಷ ಎಷ್ಟು 5,000 ಕರೆಕ್ಟಾ. ಆಮೇಲೆ 5,000ಕ್ಕೆ 200 ರೂಪಾಯಿ ಸೇರಿಕೊಳ್ಳುತ್ತೆ. ನೆಕ್ಸ್ಟು ಇದು 5,000 ಎಷ್ಟಾಯಿತು 5,700 ಆಯಿತು ಹೌದಾ. 5,700 ಆಯಿತು. ಈ 700ಕ್ಕೆ ಮತ್ತೆ 5,200 ಆಯಿತು. ಇದು 5,200 ಆಯಿತು. ಇದಕ್ಕೆ ಮತ್ತೆ 200 ಸೇರಿಕೊಳ್ಳುತ್ತೆ. ಸೊ ಹಿಂಗೆ ಸೇರ್ಕೊಂಡು ಟೋಟಲ್ ಎಷ್ಟು ಆಗಬೇಕಂತೆ 7,000 ಆಗಬೇಕಂತೆ. ಸೊ ಇಲ್ಲಿಗೆ ಇನ್ನೊಂದು ಸರಿ ಬರೆಯೋಣ. ಇದು 5,000, ಇದು 5,200, ಇದು 5,400 ಪ್ಲಸ್ ಡ್ಯಾಶ್ 7,000 ಕರೆಕ್ಟಾ. ಈಗ ನೋಡಿ, ಈಗ ಸಮಾಂತರ ಶ್ರೇಣಿಯ ಮೊದಲನೇ ಪದ ಏನು 5,000, ಡಿ ಏನು ಪ್ರತಿ ವರ್ಷ ಏನು ಜಾಸ್ತಿ ಆಗ್ತಾಯಿದೆಯಲ್ಲ ಅದೇ. ಇನ್ನು AN = 7,000. ಈಗ ನಾವೇನು ಕಂಡುಹಿಡಿಯೋಣ, AN = A + n-1 × D. AN ಅಂದ್ರೇನು 7,000 ಪ್ಲಸ್ A ಅಂದರೆ 5,000 ಪ್ಲಸ್ N ಗೊತ್ತಿಲ್ಲ ನಮಗೆ, n-1, D ಅಂದರೆ 200 ರೂಪಾಯಿ. ಈಗ ನೋಡಿ 5,000 ಈ ಕಡೆ ತೆಗೆದುಕೊಳ್ಳೋಣ. ಅಲ್ಲಿಗೆ 7,000ರಲ್ಲಿ 5,000 ಹೋದರೆ ಅದಾ ಏನು ಉಳಿತಿಲ್ಲಿ n-1 × 200. ಸೊ 7ರಲ್ಲಿ 5 ಹೋದರೆ 2,000 ಉಳೀತು. ಈಗ n-1 × 200. ಈಗ ಒರೆ ಗುಣಾಕಾರ ಮಾಡೋಣ. ಅಲ್ಲಿಗೆ 2,000 / 200 = n-1. ನೋಡಿ 2 0 2 0 ಹೋಯಿತು, 2 1 2 10. ಸೊ ಅಲ್ಲಿಗೆ ಏನು ಬಂತು n-1 = 10. ಈಗ ನನಗೆ 1 ಬೇಡ, ಆ ಕಡೆ ಕಳ್ಸೋಣ ನಿಂದ. ಅಲ್ಲಿಗೆ 10 + 1 11. n = 11. n ಎಷ್ಟು ಬಂತು 11. ಅಂದರೆ ಯಾವ ವರ್ಷದಲ್ಲಿ ಅವ್ರ ಸಂಬಳ 7,000 ಆಗುತ್ತೆ 11ನೇ ವರ್ಷದಲ್ಲಿ ಅವ್ರ ಸಂಬಳ 7,000 ಆಗುತ್ತೆ. ಅದನ್ನು ಬರೆದ್ಬಿಟ್ರೆ ಲೆಕ್ಕ ಮುಗಿಯುತ್ತೆ ನೋಡಿ. 11ನೇ ವರ್ಷದಲ್ಲಿ ಸುಬ್ಬರಾವ್ ಅವರ ಸಂಬಳ 7,000 ರೂಪಾಯಿ ಆಗುತ್ತದೆ. ಈ ಒಂದು ಅಭ್ಯಾಸದ ಕೊನೆಯ ಲೆಕ್ಕ 20ನೇದು. ರಾಮ್ಕಲಿಯು ವರ್ಷದ ಮೊದಲ ವಾರದಲ್ಲಿ 5 ರೂಪಾಯಿ ಉಳಿಸ್ತಾಳಂತೆ ಮತ್ತು ಪ್ರತಿ ವಾರ ಅವಳ ಉಳಿತಾಯವನ್ನು 1.75 ರೂಪಾಯಿ ಹೆಚ್ಚಿಸ್ತಾಳಂತೆ. n ವಾರದಲ್ಲಿ ಅವಳ ಉಳಿತಾಯ 20 ರೂಪಾಯಿ 75 ಪೈಸೆ, ಅಂದರೆ 20.75 ಆದರೆ n ಬೆಲೆ ಕಂಡುಹಿಡಿಯಿರಿ ಅಂತ. ಇದು ತುಂಬ ಸಿಂಪಲ್ಲು. ಮೊದಲನೇ ವಾರ ಉಳಿಸೋದು ಅಂತಂದ್ರೇನು, ಮೊದಲ ಪದ ಅದು 5 ರು ಹೌದಾ. ಇನ್ನು ಪ್ರತಿ ವಾರ ಜಾಸ್ತಿ ಮಾಡ್ಕೊಂತ ಹೋಗ್ತಾಳೆ ಅಂದರೆ ಅದೇನದು ಸಾಮಾನ್ಯ ವ್ಯತ್ಯಾಸ ಹೌದಾ, 1.75 ರು. ಇನ್ನು ಟೋಟಲ್ AN ಅದನ್ನು ಕೊಟ್ಬಿಟ್ಟಿದ್ದಾರೆ, ಅಂದರೆ ಟೋಟಲ್ಲು ಎಷ್ಟು ಉಳಿತಾಯ, ಅವಳ ಉಳಿತಾಯ 20.75 ರೂಪಾಯಿ ಆಗುತ್ತಂತೆ. ಸೊ ಹಾಗಾದರೆ ಎಷ್ಟು ವಾರದಲ್ಲಿ ಆಗುತ್ತೆ, ಎಷ್ಟು ವಾರ ಅಂತಂದರೆ n = ಕ್ವಶನ್ ಮಾರ್ಕ್ ಅಂತ. ನಮಗೆ ಸಮಾಂತರ ಶ್ರೇಣಿ ಆಗಿರೋದ್ರಿಂದ AN = A + n-1 × D. AN ಕೊಟ್ಬಿಟ್ಟಿದ್ದಾರೆ ಎಷ್ಟು 20.75. ಉಳಿದಿರೋ ಸ್ಟೇಟ್ಮೆಂಟ್ ಪ್ರಕಾರ ಏನು ಬರ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ, ನೀವು ಡೈರೆಕ್ಟ್ ಹಿಂಗೆ ಮಾಡ್ಬೋದು. ಇಲ್ಲಿ 5 ಪ್ಲಸ್ n ಗೊತ್ತಿಲ್ಲ, n-1, D ಎಷ್ಟು 1.75. ಈಗ 5ಅನ್ನು ನಿಂದ ಆ ಕಡೆ ಕಳಿಸೋಣ. ಅಲ್ಲಿಗೆ 20.75 - 5 = n-1 × 1.75. 1.75 ಇದು 1.75. ಈಗ ನೋಡಿ 20ರಲ್ಲಿ 5 ಹೋದರೆ 15, ಅಲ್ಲಿ 0.75 ಇದೆ, 15.75 n-1 × 1.75. ಈಗ 1.75ನ್ನು ನಿಂದ ಆ ಕಡೆ ಕಳಿಸೋಣ, ಅಂದರೆ ಹೊರೆ ಗುಣಾಕಾರ ಮಾಡೋಣ. ಅಲ್ಲಿಗೆ n-1 = 15 ನೋಡಿ 15.75 / 1.75. ಇಲ್ಲೂ ಪಾಯಿಂಟ್ ಸಂಖ್ಯೆ ಆದಮೇಲೆ 2 ಇದೆ, ಇಲ್ಲೂ ಪಾಯಿಂಟ್ ಸಂಖ್ಯೆ ಆದಮೇಲೆ 2 ಇದೆ. ಅದನ್ನು ನಾವೇನು ಮಾಡ್ಬೋದು, ಹಂಗಾಗಿ ಡೈರೆಕ್ಟ್ ಇದನ್ನು ಈ ರೀತಿ ಬರ್ಕೋಬೋದು. 15.75 ಅಂದರೆ 1575, ಇದು 175 ಅಂತ ಇದನ್ನು ಹಿಂಗೆ ಡೈರೆಕ್ಟ್ ಬರ್ಕೋಬೋದು ನಾವು.
ಹೌದಾ? ಈಗ ನೋಡಿ 175 15 75 ಏನಿದೆ ಇದು 25ರಿಂದ ಹೋಗುತ್ತೆ. ಸೊ 175 25ರಿಂದ ಹೋದರೆ ನೋಡ್ರಿ 25 ಆರ್ಲೆ 150 ನಮಗೆ ಗೊತ್ತಿದೆ 25 ಬಗ್ಗೆ ಸಿಂಪಲ್ ನಿಮಗಲ್ವಾ 25 ಆರ್ಲೆ 150 ಅದಕ್ಕಿಂತ 25 ಅಂದರೆ 25 ಏಳಲೆ ಅಲ್ವಾ ಅಂದರೆ ಏಳಲೆ ಹೋಗುತ್ತಿದ್ದು. ನೆಕ್ಸ್ಟ್ ಇದು 1575 ಇದ್ಯಾವುದರಿಂದ ಹೋಗುತ್ತೆ ನೋಡೋಣ. 25 ನಾನು ನಾಳೆ ಹೇಳ್ದಂಗೆ 25 ಆರ್ಲೆ 150 ಕರೆಕ್ಟಾ? 7 0 0 5 ಕೆಳಗೆ ಇಳಿಸ್ಕೊಳ್ಳೋಣ 75 ಆಯಿತು. 25 3 75 ಅಲ್ಲಿಗೆ ಎಷ್ಟು ಬರುತ್ತಿದ್ದು 63 ಡಿವೈಡೆಡ್ ಬೈ ಕೆಳಗೆ 7. ಈಗ ನೋಡಿ 7 ಒಂದಲೇ 7 9 ಕರೆಕ್ಟಾ? ಅಲ್ಲಿಗೆ 9 ಬಂತು. ಏನಿದು n-1 = 9. ಈಗ ನನಗೆ n ಬೇಕು, ಹಂಗಾಗಿ ಇದೇನು ಮಾಡೋಣ, 1ಅನ್ನು ನಿಂದ ಆ ಕಡೆ ಕಳಿಸೋಣ. ಅಲ್ಲಿಗೆ 9 + 1 ಅಲ್ಲಿಗೆ n = 10 ಆಯಿತು. ಅಂದರೆ ಯಾವ ವಾರದಲ್ಲಿ ಅವಳ ಉಳಿತಾಯ 10 ಆಯಿತು ಅಂತಂದರೆ 10ನೇ ವಾರದಲ್ಲಿ ಅವಳ ಉಳಿತಾಯ 20.75 ಆಯಿತು ಅಂತ ಬರೆದ್ರೆ ಲೆಕ್ಕ ಮುಗಿಯುತ್ತೆ. ಈ ರೀತಿ ಬರೀಬೇಕಾಗತ್ತೆ.